ಒಬ್ಬ ಜಗದ್ಗುರು ಒಂದು ದೇವಸ್ಥಾನದಲ್ಲಿ ಮಲಗೋದು ಅಂತಂದ್ರೆ ಸಾಮಾನ್ಯವೇ? ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಅಂತಹ ಪರಂಪರೆಯಲ್ಲಿ ಬಂದಿರುವಂತಹ ಜಗದ್ಗುರುಗಳವ್ರದು ಒಂದು ವಿಶೇಷ ವ್ಯಕ್ತಿತ್ವ. ಆ ಊರಾಗ ಯಾರೂ ಭಿಕ್ಷಾ ಕೊಡೋದೇ ಇಲ್ಲ, ಗೌರವ ಕೊಡುವುದಿಲ್ಲ. ಆ ಸಂದರ್ಭದಲ್ಲಿ ಅವರು ಮರಳಿ ಮತ್ತೊಂದು ಊರಿಗೆ ಹೋಗ್ಲಿಲ್ಲ. ಯಾವ ಊರು ಸರಿ ಇಲ್ಲ ಅದನ್ನ ತಿದ್ದುಪಡಿ ಮಾಡಿ ಮರಳಿ ಅದನ್ನು ಸರಿಯಾಗಿ ಜೀವ ಚೈತನ್ಯವನ್ನ ಕೊಟ್ಟು ಸಂಸ್ಕಾರವನ್ನ ಕೊಟ್ಟು ಅದನ್ನ ಸರಿ ದಾರಿಗೆ ತಂದ ಮುಂದೆ ಊರಿಗೆ ಹೋಗ್ತಾರ ಹೊರತಾಗಿ ಅವರು ಹಂಗ ಸುಮ್ಮನೆ ಹೋಗೋ ಪೈಕಿ ಅಲ್ಲ. ಯಾವಾಗ ಊರಾಗ ಸರಿಯಾಗಿ ಭಿಕ್ಷೆ ಆಗ್ಲಿಲ್ಲ, ಯಾರು ಒಬ್ರು ಭಿಕ್ಷಾ ಕೊಡ್ಲಿಲ್ಲ, ದೇವಿ ಗುಡಿಗೆ ಹೋದ್ರು. ಅವರು ಕೋಳಿವಾಡದ ದ್ಯಾಮವ್ವನ ಗುಡಿಗೆ ಹೋದ್ರು. ಈಗ ಆ ಊರಿನಲ್ಲಿ ಗುಡಿ ಇದೆ. ಆ ಇದನ್ನ ಬಹಳ ಚಂದ ಲಕ್ಷ್ಯ ಕೊಟ್ಟು ಕೇಳ್ರಿ. ಕೋಳಿವಾಡ ದ್ಯಾಮವ್ವನ ಗುಡಿಗೆ ಹೋಗಿ ಆ ದೇವಿ ಮುಂದೆ ನಿಂತುಕೊಂಡು ಜಗದ್ಗುರುಗಳವ್ರು ಏನಂತಾರ ಅಂತಂದ್ರ, ಹೇ ದ್ಯಾಮವ್ವ, ಊರಾಗ ಏನ್ ಬಾಳೆ ಮಾಡಿ ನೀ ಊರಾಗ ಚಲೋ ಬಾಳೆ ಮಾಡಿಲ್ಲ. ನೀ ಚಲೋ ಬಾಳೆ ಮಾಡಿದ್ದಿ ಅಂತಂದ್ರ ಊರಾಗ ಸನ್ಯಾಸಿಗಳು ಸಾಧುಗಳು ಯೋಗಿಗಳು ಬಂದಾಗ ಹೆಂಗ್ ನಡ್ಕೋಬೇಕು, ಹೆಂಗ್ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಕಿತ್ತು. ಅವತ್ತೇನಾದ್ರೂ ಈ ಓಣ್ಯಾಗ ಬಂದ್ ಹೋಗಿದ್ರಂದ್ರ ಫಕೀರೇಶ್ವರರು ಆ ಹುಬ್ಬಳ್ಳಿಯಾಗ ಯಲ್ಲಾಪುರ ಓಣಿ ದೇಸಾಯಿ ಓಣಿ ನೋಡ್ ಹೋಗು ಅಂತೇಳಿ ಆಕೆಗೆ ಹೇಳ್ತಿದ್ರ ನನಗೆ ಅನ್ಸಾಕತೈತಿ ಇವತ್ತು. ಆದ್ರೆ ಇದು ಹಳೆ ಕಾಲದಾಗ ಆಗಿದ್ದು, ಪುರಾಣದಾಗ ಇರುವಂತ ಘಟನೆಯನ್ನ ಹೇಳ್ತೇನೆ. ನೆನಪಿನಾಗಿರ್ಲಿ, ಕೋಳಿವಾಡದ ದ್ಯಾಮವ್ವಗ್ ಹೋಗಿ ಬೇಯಾಕತ್ಯಾರ. ಏನು ಬಾಳೆ ಮಾಡಿ ಊರಾಗ? ಒಬ್ಬರಿಗೆರ ಬುದ್ಧಿ ಗೆಲಿಸಿಯ, ಒಬ್ಬರಿಗೆರ ಸಂಸ್ಕಾರ ಕೊಟ್ಟಿಯ, ನೀನೇನು ಚಲೋ ಕೆಲಸ ಮಾಡಿಲ್ಲ. ನೀ ಚಲೋ ಕೆಲಸ ಮಾಡಿದ್ರೆ ಊರ್ ಹಿಂಗಿರ್ತಿದ್ದಿಲ್ಲ. ಊರಿಗೆ ಬುದ್ಧಿವಾದ ಹೇಳ್ಬೇಕಂತ ಬಂದ್ರ ನನ್ನಂತವನಿಗೂ ಗೌರವ ಕೊಡ್ಲಾರ್ದಂತ ಅನಾಗರಿಕರು ಊರು ತುಂಬಾ ತುಂಬ್ಯಾರ. ಈ ಊರನ್ನ ಬದಲಿ ಮಾಡ್ಬೇಕು. ಇದು ಯಾರಿಗೆ ಹೇಳಿದ ಮಾತು? ಗರ್ಭಗುಡಿ ಒಳಗಿನ ಮೂರ್ತಿಗೆ ಹೇಳಕತ್ತಾರ ಅವ್ರು. ಊರು ಬೆಳಗ್ಗೆ ಹರಿದ್ರೊಳಗ ಊರು ಬದಲಿ ಆಗ್ಬೇಕು. ಇಲ್ಲ ನೀ ಊರು ಬಿಟ್ಟು ಹೋಗ್ಬೇಕಂತ ಕುಂತಾರ ಆಕಿನ ಮುಂದೆ. ನೀ ಊರು ಬಿಡ್ಬೇಕು, ಇಲ್ಲ ಊರು ಬದಲಿ ಮಾಡ್ಬೇಕು ಅಂತೇಳಿ ಮೂರ್ತಿ ಎದುರಿಗೆ ನಿಂತಿರುವಂತ ಜಗದ್ಗುರುಗಳವರ ಸಿಟ್ಟನ್ನು ನೋಡಿ, ಯಪ್ಪ ಏನಾಗೈತಿ ಅಂತ ಒಂದು ಧ್ವನಿ ಬಂತು. ಏನೇನಾಗತ್ತೆ? ನಾನು ಭಿಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಯಾರೂ ಸರಿಯಾಗಿ ನಡ್ಕೊಂಡಿಲ್ಲ. ನಾನೀಗ ಊರಿಗೆ ಶಾಪ ಹಾಕಿ ಊರ್ ಹಾಳಾಗುವಂಗ ಮಾಡ್ತೀನಿ, ಅವಾಗ ನಿನ್ನ ಗುಡಿನೂ ಹಾಳಾಗ್ತದ. ನೋಡಿ ಎಷ್ಟು ಆಶ್ಚರ್ಯ. ಅದಕ್ಕಾಗಿ ಊರು ಬದ್ಲಿ ಮಾಡ್ಬೇಕು ನೀನು. ಆಯ್ತಪ್ಪ, ಬೆಳಗ್ಗೆ ಹರಿದ್ರೊಳಗ ಬದ್ಲಿ ಮಾಡ್ತೀನಿ, ಇಲ್ಲೇ ಮಲ್ಕೋ ಅಂತ ದೇವಿ ಗುಡಿ ಒಳಗ ಮಲಗಿಸಿ ಗೊತ್ತಾಳ ಫಕೀರೇಶ್ವರನ. ಮಲ್ಕೊಂಡ್ರು. ಎಲ್ಲರಿಗೂ ಒಂದು ಕನಸು ಬಿತ್ತಂತೆ. ಬೆಳಗ್ಗೆ ಎದ್ದ ಕೂಡಲೇ ಒಬ್ಬ ಹೇಳ್ಕೊಂಡ ಮಗ್ಲ ಮನನ್ನ ಹೋಗ, ನನಗೊಂದು ಕನಸು ಬಿದ್ದಿತ್ತು ಮರ. ಏನ್ ಬಿದ್ದಿತ್ತು? ದೇವಿ ಬಂದಿದ್ದು. ಒಬ್ಬ ಮಠ ಊರಿಗೆ ಸಾಧು ಯೋಗಿ ಫಕೀರೇಶ್ವರ ಬಂದಾನಂತ. ಆತಗೆ ಭಿಕ್ಷಾ ನೀಡ್ಲಿಲ್ಲ, ಸರಿಯಾಗಿ ಗೌರವ ಕೊಡ್ಲಿಲ್ಲ, ಮಾನ ಸನ್ಮಾನಾದಿಗಳನ್ನ ಮಾಡ್ಲಿಲ್ಲ ಅಂದ್ರ ನಾ ಊರು ಬಿಟ್ಟು ಹೋಗ್ತೀನಿ, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಅಂತ ಅನ್ನಕತ್ತಾಳ. ಊರಿಗೆ ಶಾಪ ಆಗತ್ತ, ಹೆಂಗ್ ಮಾಡ್ತೀರಿ ನೋಡಂತ ಅನ್ನಕತ್ತಾಳ. ನೀವ್ ಇಡೀ ಊರವ್ರು ಸೇರಿ ಒಂದಾಗಿ ಆತ ನನ್ನ ಗುಡಿ ಒಳಗೆ ಬಂದು ಮಲಗ್ಯಾನ, ಕರ್ಕೊಂಡು ಹೋಗಿ ಭಿಕ್ಷೆಯನ್ನ ಮಾಡ್ರಿ ಅಂತ ಕನಸು ಬಿದ್ದಿತ್ತು ನನಗ. ದೇವಿ ಹೇಳ್ದಂಗಾತು. ಇದ ಟೈಪ್ ನನಗೂ ಬಿದ್ದಿತ್ತಂತ ಅವ ಅಂದ. ಅವರಿಬ್ರು ಇನ್ನೊಬ್ಬನ ಮುಂದೆ ಹೇಳಕ್ ಹೋದ್ರು, ಅವನು ಹಂಗ ಅಂದ. ಇಡೀ ಊರೊಳಗೆ ಎಷ್ಟು ಜನ ವಾಸ ಮಾಡಿದ್ರು ಎಲ್ಲರ ಕನಸಿನೊಳಗ ಇದು ದೇವಿ ಬಂದು ಹೇಳಿದ್ಲು. ಅವ್ರೆಲ್ಲರೂ ಬಂದು ನೋಡ್ತಾರ, ಏನಿದು ದೇವಿ ಕಡೆಯಿಂದ ನಮಗೆ ಹೇಳಿಸುವಷ್ಟು ಯೋಗ್ಯತಾವಾನ ಈ ಗುಡಿಯಾಗ ಮಲಗ್ಯಾನಲ್ಲ, ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ, ತಿಳುವಳಿಕೆ ಇಲ್ಲದಕ್ಕಂತ ಹೇಳಿ ಆತನ ಪಾದಕ್ಕೆ ಬಿದ್ದು ಎಲ್ಲರೂ ಸೇರಿಕೊಂಡು ಭಿಕ್ಷೆಯನ್ನ ಮಾಡಿದ್ರು. ಊರು ಭಿಕ್ಷೆ ಬಾಳ ಚಲೋ ಆತು. ಆದ್ರ ಅಷ್ಟಕ್ಕೆ ಮತ್ತೆ ಕೈ ಬಿಡಿಲ್ಲ ಅವರು ದೇವಿನ. ಮತ್ತೆ ಗುಡಿಗೆ ಬಂದ್ರು. ಏನ ದ್ಯಾಮವ್ವ, ಊರ್ ಮಂದಿಗೆ ಬುದ್ಧಿವಾದ ಹೇಳಕ್ ಬರ್ತೈತಿ ನಿನಗ, ಊರ್ ಮಂದಿಗೆ ದಾನ ಧರ್ಮ ಮಾಡು ಅಂತ ಹೇಳಕ್ ಬರ್ತೈತಿ, ಅವ್ರಂತೂ ಎಲ್ಲಾ ಮಾಡ್ಯಾರ, ಊರ್ ಸರಿ ಐತಿ, ನೀ ಏನ್ ಮಾಡುವಾಕಿ ಅಂತ ಕೇಳಿದ್ರು ಅವ್ರು. ನೀನು ಭಿಕ್ಷಾ ನೀಡ್ಬೇಕು ನನಗ, ನೀನು ಏನಾದ್ರೂ ನೀಡಬೇಕು, ಕೊಡಬೇಕು. ಆಕೆಂದ್ಲು, ಹೇಳಾಕ ಬರ್ತೈತಿ ಕೊಡಾಕ್ ಬರುದಿಲ್ಲ ಅಂತಾರ ಅವ್ರು. ದೇವಿಗಂತಾರ ಈ ಮಾತು, ಹೇಳಾಕ ಬರ್ತೈತಿ ಕೊಡಾಕ್ ಬರುದಿಲ್ಲ ನಿನಗೆ, ನಾ ಏನ್ ಮಾಡ್ಲಿ ಹೇಳಿಯಪ್ಪ ಅಂತಂದಾಗ, ಇದು ಒಂದು ದಿವಸದ ಭಿಕ್ಷೆ ಸಂಸಾರಿಗಳನ್ನ ಇಡ್ಯಾರ, ನಿನ್ನ ಭಿಕ್ಷೆ ಒಂದು ದಿವಸದ ಭಿಕ್ಷೆ ಆಗಬಾರದು. ನನ್ನ ಮಠ ಎಲ್ಲಿ ತನಕ ಇರ್ತೈತೋ ಅಲ್ಲಿ ತನಕ ನಿನ್ನ ಭಿಕ್ಷೆ ಇರಬೇಕು. ಅದಕ್ಕಾಗಿ ನಾ ಏನ್ ಮಾಡ್ಬೇಕು ಅಂತಾಳ. ಏನು ಬೇಡ, ನಿನ್ನ ಗುಡಿ ಹೆಸರಲ್ಲಿರ್ತಕ್ಕಂಥ ಎಲ್ಲ ಭೂಮಿಯನ್ನ ನಾನು ಮಠದ ಹೆಸರಲ್ಲಿ ಹಚ್ಚು ಅಂತ ಅಂದ್ಲು. ಅಂತಾರವ್ರು, ಏನು ನಿನ್ನ ಹೆಸರಲ್ಲಿ ಆಸ್ತಿ ಅದ ಅದನ್ನ ಅಷ್ಟನ್ನು ಕೂಡ ನನ್ನ ಹೆಸರಲ್ಲಿ ಹಚ್ಚಬೇಕು. ನಿಮಗೆ ಹೊಲ ಮನೆ ಬಹಳ ದೊಡ್ಡದು, ಆ ದೇವಿಗೆ ಏನಾಗ್ಬೇಕಾಗೈತೆ, ಅದರಿಂದ ಕೊಟ್ಟಿನ ಹೋಗಂದ್ಲಾಕಿ.
ಕೊಟ್ಟಿನ ಹೋಗಂದ್ಲು. ನನ್ನ ಹೆಸರ್ಲಿರುವಂತ ಎಲ್ಲ ಭೂಮಿಯನ್ನ ನಿನಗೆ ಬಿಟ್ಟು ಕೊಟ್ಟಿನಪ್ಪ ಅಂದ್ಲು. ಬಿಟ್ಟು ಕೊಟ್ಟಿನಂತ ಬಾಯಾಗಿ ಹೇಳಿದ್ರೆ ಊರ್ ಮಂದಿ ಗೊತ್ತಾಗ್ಬೇಕಲ್ಲ, ಅವಕ್ ಹೇಳು. ಊರು ದೈವ ನಿಂತಿತ್ತು, ಆಕೆ ಪ್ರತ್ಯಕ್ಷಳಾಗಿ ನನ್ನ ಹೆಸರಲ್ಲಿರುವ ಭೂಮಿಯನ್ನ ಫಕೀರೇಶ್ವರನಿಗೆ ಕೊಡ್ರಿ ಅಂತ ಅವ್ರಿಗೆ ಹೇಳಿದ ಕೂಡ್ಲೇನೆ ಇನ್ನಷ್ಟು ಸೋತು ಹೋಗ್ಬಿಟ್ರು ಅವರು. ಅವತ್ತಿನ ಕಾಲಕ್ಕ ಯಾರು ನೋಂದು ಮಾಡುವಂತಹ ಅಧಿಕಾರಿಗಳಿದ್ರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಇವರು ಫಕೀರೇಶ್ವರನನ್ನ. ಅವತ್ತಿನ ಕಾಲದ ನೋಂದಣಾಧಿಕಾರಿ ಹೇಳ್ತಾನ, ಈ ಭೂಮಿ ದೇವಿ ಹೆಸರ್ಲದ, ನೀವು ಊರ್ ಹಿರಿಯರಿಗೆ ಕೊಡಾಕ ಬರುದಿಲ್ಲ, ಇದನ್ನ ಊರ್ ಹಿರಿಯರಿಗೆ ಕೊಡಾಕ ಬರುದಿಲ್ಲ ಅಂತ ಒಂದು ಮಾತನ್ನ ಹೇಳಿದಾಗ ಆಶ್ಚರ್ಯ ನಿಮಗೆ ಹೇಳುದಂತಂದ್ರ ಅವ್ರಂದ್ರು, ಯಪ್ಪ ಮತ್ ಹಿಂಗ ಅಂತಾರಲ್ರಿ, ನಾವೇನ್ ಮಾಡೋಣ, ನೀ ಸುಮ್ಮನೆ ಕಾಗದ ಮಾಡು, ಆಕೆ ಹೆಂಗ್ ಬಂದ್ ಸಹಿ ಮಾಡುದಿಲ್ಲ ನಾನು ನೋಡ್ಕೊಂತೀನಿ ಅಂತಾರ. ಕಾಗದ ತಯಾರಾಯ್ತು. ಅವಾಗ ಆ ಫಕೀರೇಶ್ವರ ದೇವಿಗೆ ಹೇಳ್ತಾನ, ಬಂದು ಸಹಿ ಮಾಡು, ಕೊಟ್ಟ ಮಾತಿಗೆ ನಡ್ಕೋ. ಪ್ರತ್ಯಕ್ಷಳಾದ್ಲು. ಆ ಮಠಕ್ಕೆ ಬಿಟ್ಟು ಕೊಟ್ಟಿರ್ತಕ್ಕಂತ 16 ಎಕರೆ 30 ಗುಂಟೆ ಭೂಮಿ, ಅದು ಕೋಳಿವಾಡದೊಳಗೆ ಎರಿ ಭೂಮಿ. 16 ಎಕರೆ 30 ಗುಂಟೆ ಭೂಮಿಗೆ ಶಿರಹಟ್ಟಿ ಮಠಕ್ಕೆ ಕೊಡುವಂತ ಕಾಗದಕ್ಕೆ ಓಂ ಅಂತ ಹೇಳಿ ಸಹಿ ಮಾಡಿ ಮಾಯ ಆಗಿ ಹೋಗ್ಬಿಟ್ಲು, ಮಾಯ ಆದ್ಲು. ಹಾಗಾಗಿ ಅವತ್ತಿನಿಂದ ಆ ಕೋಳಿವಾಡದ ದ್ಯಾಮವ್ಗ ಮತ್ತೊಂದು ಹೆಸರು ಬಿತ್ತು. ಅಲ್ಲಿ ನಿಂತ ಜನ ಎಲ್ಲ ಮಾಯ ಆದ್ಲು ಮಾಯ ಆದ್ಲು ಮಾಯ ಆದ್ಲು ಅಂತೇಳಿ ಅಂದ್ರು. ಹಂಗಾಗಿ ಆಕೆಗೆ ಮಹಾಮಾಯಾ ದೇವಸ್ಥಾನ ಅಂತ ಮತ್ತೊಂದು ಹೆಸರು ಬಂತಲ್ಲಿ. ಕೋಳಿವಾಡದೊಳಗೆ ದ್ಯಾಮವ್ಗ ಮತ್ತೊಂದು ಹೆಸರೇನಪ್ಪಾ ಅಂದ್ರ ಮಹಾಮಾಯ. ಯಾವಾಗ ಆಕೆ ಮಹಾಮಾಯ ಆದ್ಲು ಅಂದ್ರ ಫಕೀರೇಶ್ವರನಿಗೆ ದಾನವನ್ನ ಮಾಡಿ ಮಾಯ ಆಗಿದ್ದಕ್ಕ ಆಕೆ ಮಹಾಮಾಯ ಅಂತ ಅನಿಸಿಕೊಂಡ್ಲು. ಆಕೆ ಅಷ್ಟಕ್ಕ ಬಿಡ್ಲಿಲ್ಲ. ನೀ ಹೇಳಿದಂಗ ದಾನ ಮಾಡೀನಿ ನಾನು, ನೀ ಹೇಳಿದಂಗ ಊರು ಬದ್ಲಿ ಮಾಡೀನಿ, ನೀ ಹೇಳಿದ್ದೆಲ್ಲಾ ಮಾಡೀನಿ, ನೀ ನನಗೇನ್ ಮಾಡ್ತೀಯ ಅಂದ್ಲ ಆಕಿ. ಮಜಾ ನೋಡ್ರಿ, ಎಲ್ಲ ಯೋಗಿಗಳದು ಅದ್ಭುತ ಲೀಲಾ. ಬಹುಶಃ ಬೇರೆ ಬೇರೆಯವರು ದೇವಿ ಬಗ್ಗೆ ಸಾಕಷ್ಟು ಲೀಲೆಗಳನ್ನ ಮಾಡಿದ್ದಾರೆ. ನಾನೀ ಹೇಳ್ದಂಗೆಲ್ಲ ಮಾಡಿನಪ್ಪ, ನೀ ಏನ್ ಮಾಡ್ತಿ ಅಂತ ಕೇಳಿದಾಗ ಆ ದೇವಿಗೆ ಅವ್ರಂತಾರ, ನಾ ಆಗಲೇ ನಿರ್ಣಯ ಮಾಡಿಬಿಟ್ಟಿನಿ ನಿನಗೇನ್ ಮಾಡ್ಬೇಕು ಅನ್ನೋದು. ನೀ ಏನ್ ಹೇಳ್ಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ, ನಿನಗೇನ್ ಮಾಡ್ಬೇಕು ಅನ್ನೋದು ನಿರ್ಣಯ ಮಾಡಿಬಿಟ್ಟಿನಿ. ನೀ ಕೊಟ್ಟಿರುವಂತ 16 ಎಕರೆ 30 ಗುಂಟೆ ಭೂಮಿ ಒಳಗ ಏನು ಬರ್ತೈತಲ್ಲ ವರ್ಷ, ಅದರಿಂದ ಶಿರಹಟ್ಟಿ ಮಠದಾಗ ದಾಸೋಹ ನಡಿಬೇಕು. ಶಿರಹಟ್ಟಿ ಮಠದ ಫಕೀರೇಶ್ವರನ ತೇರಿನ ಆಗಿ ಹುಣ್ಣಿಮೆಗೆ ನಡೀತೈತಲ್ಲ, ಆ ತೇರು ಸಾಗಬೇಕಾದ್ರೆ ಮೊದಲಿಗೆ ನಿನಗೆ ರೇಷ್ಮೆ ಪೀತಾಂಬರದ ಉಡಿಯನ್ನ ತುಂಬಿದ ನಂತರದಲ್ಲಿ ನನ್ನ ತೇರು ಇಳಿಬೇಕು, ಹಂಗ ನೇಮ ಮಾಡಿಟ್ಟುಕೇನೆ. ಈಗೂನು ಕೂಡ 650 ಮೀಟರ್ ತೇರು ಎಳಿತದೆ. ಕನಿಷ್ಠ 2.5-3 ಲಕ್ಷ ಜನ ತೇರು ನೋಡಕ್ ನಿಂತಿರ್ತಾರ ಆಗಿ ಹುಣ್ಣಿಮೆ ದಿವಸ ಶಿರಹಟ್ಟಿ ಜಾತ್ರೆಯ ತೇರನ್ನು. 650 ಮೀಟರ್ ತೇರು ಹೋಗ್ಬೇಕಾದ್ರೆ ತೇರಿಂದ ಎಂತ ಅದ್ಭುತ. ಆ ತೇರು ನೋಡ್ಬೇಕು. ನಿನ್ನ ದೀಪಕ್ಕೆ 1 ಡಬ್ಬಿ ಎಣ್ಣೆಯನ್ನ ಕೊಡ್ತೀನಿ, ರೇಷ್ಮೆ ಪಿತಾಂಬರವನ್ನು ನಿನಗೆ ಉಡಿಸಿದ ಮೇಲೆ. ಈಗೂ ಕೂಡ ನೋಡ್ರಿ, 500 ವರ್ಷದಿಂದ ಆ ಕೋಳಿವಾಡದ ದ್ಯಾಮವನಿಗೆ ಮಠದಿಂದ ಎಲ್ಲ ಉಲುಪಿ ಗಿಲಿಪಿ ಎಲ್ಲದು ಪದ್ಧತಿ ಪ್ರಕಾರ 1 ಡಬ್ಬಿ ಎಣ್ಣೆ ಹೋಗ್ತದೆ. ಆಕೆಗೆ ರೇಷ್ಮೆ ಪಿತಾಂಬರವನ್ನ ಅಲ್ಲಿ ಉಡಿಸಿದ್ರ ಅಂದ್ಮೇಲೆ ಇಲ್ಲಿ ತೇರು ಸಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈಗೂ ವರ್ಷ ಆ 16 ಎಕರೆ 30 ಗುಂಟೆ ಭೂಮಿ ಒಳಗ ಶಿರಹಟ್ಟಿ ಮಠಕ್ಕೇನು ಭೂಮಿ ಕಡಿಮೆ ಐತೆ ಅನ್ಕೋಬೇಡ್ರಿ, 2000 ಎಕರೆ ಭೂಮಿ ಐತೆ. ಅದಕ್ಕೆ 2000 ಎಕರೆ 60 ಶಾಖಾ ಮಠ ಅದಾವ. ಈಗೂ ಹಳೆ ಕಾಲದಾಗ ಬಾಳ ಇತ್ತು, ಈಗಿನ ಕಾಲಕ್ಕೆ ಅಷ್ಟು ಭೂಮಿ ಇರುವಂತ ಸ್ವಾಮೀಜಿ ಅವರದ್ದು ಕಾರ್ಯಕ್ರಮ.